ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಲಕ್ಕಿ ಲೈಫ್ ಟಿಪ್ಸ್ ಅಂಡ್ ಬ್ಲಾಗ್ಗೆ ಸ್ವಾಗತ. ಇದೇ ರೀತಿ ನೀವು ನಿಮ್ಮ ದೈನಂದಿನ ರಾಶಿ ಭವಿಷ್ಯ ತಿಳಿಯಬೇಕೆಂದರೆ ನೀವು ನಿಮ್ಮ ರಾಶಿ ಕಮೆಂಟ್ ಮಾಡಿ. ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಿಮ್ಮ ರಾಶಿಗಳು ಏನು ಹೇಳುತ್ತವೆ, ನಿಮ್ಮ ದಿನ ಹೇಗಿರುತ್ತದೆ ಎಂದು ತಿಳಿಯೋಣ. ಕುಂಭರಾಶಿ, 8 ಜುಲೈ 2025 ಮಂಗಳವಾರ. ಇಂದು ನೀವು ನಿಮ್ಮ ದೃಷ್ಟಿಕೋನವನ್ನು ಪ್ರಾಪಂಚಿಕ ವಾಸ್ತವದೊಂದಿಗೆ ಸಮತೋಲನಗೊಳಿಸುವ ಅಗತ್ಯವನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಈ ಕಲೆಯಲ್ಲಿ ಪರಿಣತಿ ಪಡೆಯಬೇಕು ಎಂದು ಭಾವಿಸುವಿರಿ. ನಿಮ್ಮ ಯೋಜನೆಗಳು ಮಹತ್ವಾಕಾಂಕ್ಷೆಯೂ, ಆದರೆ ಇದಕ್ಕಾಗಿ ನೀವು ನಿಜವಾದ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಉತ್ತಮ ಉದ್ದೇಶಗಳ ಹೊರತಾಗಿಯೂ ನೀವು ಘರ್ಷಣೆಯನ್ನು ಅನುಭವಿಸಬಹುದು. ನಿಮ್ಮಂತೆಯೇ ಮಹತ್ವಾಕಾಂಕ್ಷಿ ಮತ್ತು ದೃಢಸಂಕಲ್ಪ ಇರುವ ವ್ಯಕ್ತಿಯೊಂದಿಗೆ ನಿಮಗೆ ಘರ್ಷಣೆ ಸಾಧ್ಯ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಸ್ಪರ್ಧೆಯು ನಿಮ್ಮನ್ನು ಕಾಡುತ್ತಿದೆ. ನಿಮ್ಮ ಆಲೋಚನೆಗಳೊಂದಿಗೆ ಏಕಾಂಗಿಯಾಗಿರಲು ನೀವು ಬಯಸುತ್ತೀರಿ. ನಿಮ್ಮ ಪ್ರಸ್ತುತ ಚಿಂತೆಗಳನ್ನು ಪುನಃ ಚಾರ್ಜ್ ಮಾಡಲು ಮತ್ತು ಪರಿಹರಿಸಲು ಸಮಯ ತೆಗೆದುಕೊಳ್ಳಿ. ಸಾಲಗಳು ಮತ್ತು ಖರ್ಚುಗಳು ನಿಮಗೆ ಒತ್ತಡವನ್ನು ನೀಡಬಹುದು. ಶಾಂತ ಆಲೋಚನಾತ್ಮಕ ಸ್ಥಳಗಳಲ್ಲಿ ನಿಮ್ಮ ಉತ್ತರಗಳನ್ನು ಹುಡುಕಿ. ಇಂದು ಒಂದು ಉತ್ತಮ ಸ್ನೇಹ ಸಂಬಂಧ ರೂಪುಗೊಳ್ಳಲಿದೆ. ಇಲ್ಲಿ ಶತ್ರುಗಳು ಸ್ನೇಹಿತರಾಗುತ್ತಾರೆ. ಈ ಸಂಬಂಧಗಳು ಕೌಶಲ್ಯ, ಶಕ್ತಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಜನರನ್ನು ಹುರಿದುಂಬಿಸಲು ಮತ್ತು ಉತ್ತೇಜಿಸಲು ನಿಮಗೆ ಅಗತ್ಯವಿದೆ. ಸ್ನೇಹಿತರು ಮತ್ತು ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುವ ಯೋಗವೂ ಇದೆ. ಕನಸುಗಳು ಕೇವಲ ನೋಡಿದಾಕ್ಷಣ ನನಸಾಗುವುದಿಲ್ಲ, ಬದಲಿಗೆ ಕಠಿಣ ಪರಿಶ್ರಮದಿಂದ ನನಸಾಗುತ್ತವೆ. ಈ ರಾಶಿಯವರಿಗೆ ಆಸ್ತಿ ಮತ್ತು ವ್ಯವಹಾರದ ದೃಷ್ಟಿಯಿಂದ ಇಂದಿನ ದಿನ ಲಾಭದಾಯಕವಾಗಿರುತ್ತದೆ. ಪೂರ್ವಜರ ಆಸ್ತಿಯ ಬಗ್ಗೆ ನಿಮ್ಮ ಯಾವುದೇ ವಿವಾದವಿದ್ದರೆ ಅದರಲ್ಲಿ ನಿಮಗೆ ಜಯ ಸಿಗಲಿದೆ. ವ್ಯಾಪಾರಿ ವರ್ಗದವರು ತಮ್ಮ ಕೆಲವು ಯೋಜನೆಗಳನ್ನು ಮತ್ತೆ ಪ್ರಾರಂಭಿಸುತ್ತಾರೆ. ಹಿರಿಯರ ಸಲಹೆಯು ಇಂದು ನಿಮಗೆ ಬಹಳ ಉಪಯುಕ್ತವಾಗಬಹುದು. ನೀವು ಕೆಲಸದಲ್ಲಿ ಉತ್ತಮ ಪ್ರಗತಿಯನ್ನು ಸಹ ಸಾಧಿಸುವಿರಿ. ಮನಸ್ಸು ಪ್ರಸನ್ನವಾಗಿರುತ್ತದೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಿದ್ದರೆ ನೀವು ಸರಿಯಾದ ಚಿಂತನೆಯೊಂದಿಗೆ ಮುಂದುವರಿಯುವಿರಿ. ಪ್ರಮುಖ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ, ಇಲ್ಲದಿದ್ದರೆ ತೊಂದರೆಯಾಗಬಹುದು. ಇಂದಿನ ದಿನ ನಿಮಗೆ ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯಲು ಅನುಕೂಲವಾಗಿರುತ್ತದೆ. ನಿಮ್ಮ ಕೆಲಸಗಳನ್ನು ಪೂರ್ಣ ಶ್ರಮದಿಂದ ಮುಂದುವರಿಸುವಿರಿ. ನೀವು ವಿದೇಶಗಳಿಂದ ವ್ಯಾಪಾರ ಮಾಡುತ್ತಿದ್ದರೆ ಯಾವುದೇ ಅಪರಿಚಿತರನ್ನು ಸ್ವಲ್ಪ ಆಲೋಚಿಸಿ ನಂಬಿರಿ. ನಿಮ್ಮ ಹಳೆಯ ಸ್ನೇಹಿತರೊಬ್ಬರನ್ನು ಬಹಳ ದಿನಗಳ ನಂತರ ಭೇಟಿಯಾಗಿ ಸಂತೋಷಪಡುವಿರಿ. ಏಕಾಂಗಿಯಾಗಿರುವವರ ಜೀವನದಲ್ಲಿ ಅವರ ಸಂಗಾತಿಯ ಪ್ರವೇಶವಾಗಬಹುದು. ನಿಮ್ಮ ಯಾವುದೇ ಹಳೆಯ ವ್ಯವಹಾರವು ನಿಮಗೆ ಸಮಸ್ಯೆಯಾಗಿದ್ದರೆ ಅದು ಸಹ ಕೊನೆಗೊಳ್ಳುತ್ತದೆ. ನಿಮ್ಮ ಮನೆಗೆ ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸಹ ನೀವು ಖರೀದಿಸಬಹುದು. ಪ್ರಸ್ತುತ ಚಟುವಟಿಕೆಗಳಲ್ಲಿ ಸುಧಾರಣೆ ಕಂಡುಬರುತ್ತಿದೆ. ನಕಾರಾತ್ಮಕ ಪರಿಸ್ಥಿತಿಗಳಿಂದ ತೊಂದರೆಗೊಳಗಾಗುವುದಕ್ಕಿಂತ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುವಿರಿ ಮತ್ತು ಯಶಸ್ವಿಯಾಗುವಿರಿ. ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿ ಸಿಗಬಹುದು. ಇಂದಿನ ದಿನ ಭಾವನೆಗಳು, ಪ್ರಸ್ತಾಪಗಳು ಮತ್ತು ಸೌಮ್ಯತೆಗೆ ಸಂಬಂಧಿಸಿರುತ್ತದೆ. ಕುಟುಂಬದಲ್ಲಿ ಯಾರಾದರೂ ತಮ್ಮ ಸಮಸ್ಯೆಗಳನ್ನು ಮರೆತು ಹಂಚಿಕೊಳ್ಳಬಹುದು. ಸೂಕ್ಷ್ಮತೆಯನ್ನು ಕಾಪಾಡಿಕೊಳ್ಳುವುದು ಅವಶ್ಯಕ. ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ಭಾವನಾತ್ಮಕ ಸಂಪರ್ಕವಿರುತ್ತದೆ. ಹಿರಿಯರಿಂದ ಭಾವನಾತ್ಮಕ ಬೆಂಬಲ ದೊರೆಯುತ್ತದೆ. ಅಥವಾ ಯಾವುದಾದರೂ ಹಳೆಯ ವಿಷಯ ನಿಮ್ಮನ್ನು ಸ್ಪರ್ಶಿಸಬಹುದು. ಆರ್ಥಿಕವಾಗಿ ಯಾವುದೇ ಸಹೋದ್ಯೋಗಿ ಅಥವಾ ಪರಿಚಯಸ್ಥರಿಂದ ಸಹಾಯ ಅಥವಾ ಪ್ರಸ್ತಾಪವನ್ನು ಪಡೆಯಬಹುದು. ವ್ಯಾಪಾರದಲ್ಲಿ ಯಾವುದೇ ಸೃಜನಾತ್ಮಕ ಪ್ರಸ್ತಾಪ ಅಥವಾ ಪಾಲುದಾರಿಕೆಯ ಉಪಕ್ರಮವಿರಬಹುದು. ಕುಟುಂಬದ ವಾತಾವರಣವು ಶಾಂತಿಯುತ, ಭಾವನಾತ್ಮಕ ಮತ್ತು ಸಹಾನುಭೂತಿಯಿಂದ ಕೂಡಿರುತ್ತದೆ. ಹೊಸ ಸೃಜನಾತ್ಮಕ ಅವಕಾಶ ಅಥವಾ ಪ್ರಸ್ತಾಪವನ್ನು ಪಡೆಯಬಹುದು. ಬಣ್ಣ, ವಿನ್ಯಾಸ, ಬರಹ, ಸಲಹೆ ಅಥವಾ ಗ್ರಾಹಕ ಸಂಬಂಧಗಳಿಗೆ ಸಂಬಂಧಿಸಿದವರಿಗೆ ವಿಶೇಷ ಲಾಭವಿರುತ್ತದೆ. ಇಂದು ನಿಮ್ಮ ಸೌಮ್ಯತೆ, ಶೈಲಿ ಮತ್ತು ಪ್ರಭಾವಶಾಲಿ ಸಂಭಾಷಣೆಯಿಂದ ಯಾವುದೇ ಕ್ಲೈಂಟ್ ಅಥವಾ ಅಧಿಕಾರಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಕೆಲಸದೊಂದಿಗೆ ಭಾವನಾತ್ಮಕ ಸಂಪರ್ಕ ನಿಮಗೆ ಹೊಸ ದಿಕ್ಕನ್ನು ನೀಡಬಹುದು. ಎಚ್ಚರಿಕೆಗಳು: ಅತಿಯಾದ ಆತ್ಮವಿಶ್ವಾಸವು ನಿಮ್ಮ ತೊಂದರೆಗೆ ಕಾರಣವಾಗಬಹುದು ಎಂಬುದನ್ನು ನೆನಪಿನಲ್ಲಿಡಿ. ಯಾವುದೇ ಕೆಲಸವನ್ನು ಸಹಜವಾಗಿ ಮತ್ತು ಶಾಂತಿಯುತವಾಗಿ ಮಾಡಲು ಪ್ರಯತ್ನಿಸಿ. ನೀವು ಖಂಡಿತ ಯಶಸ್ವಿಯಾಗುವಿರಿ. ಇತರರೆಡೆ ಸಲಹೆ ನೀಡುವುದಕ್ಕಿಂತ ನಿಮ್ಮ ಸ್ವಭಾವದಲ್ಲೂ ಬದಲಾವಣೆ ತರುವುದು ಹೆಚ್ಚು ಸೂಕ್ತ. ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ, ವೈವಾಹಿಕ ಸಂಬಂಧದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳು ಮನೆಯ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುತ್ತದೆ. ಯುವಕರು ಪ್ರೇಮ ಸಂಬಂಧಗಳಲ್ಲಿ ಸಮಯ ವ್ಯರ್ಥ ಮಾಡದೆ ತಮ್ಮ ವೃತ್ತಿ ಜೀವನದ ಮೇಲೆ ಗಮನ ಹರಿಸಬೇಕು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಪ್ರಸ್ತುತ ಅಥವಾ ಆಗಲಿರುವ ಸಂಬಂಧದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ಚಿಂತೆಗಳು ಮತ್ತು ಸಂದೇಹಗಳಿದ್ದವು. ಇಂದು ಎಲ್ಲಾ ಸಂದೇಹಗಳು ನಿವಾರಣೆಯಾಗುತ್ತವೆ ಮತ್ತು ನಿಮ್ಮ ಸಂಬಂಧ ಮತ್ತು ನಿಮ್ಮ ಸಂಗಾತಿಯ ಬಗ್ಗೆ ಸ್ಪಷ್ಟವಾಗಿ ಯೋಚಿಸಲು ನಿಮಗೆ ಸಾಧ್ಯವಾಗುತ್ತದೆ. ನಿಮ್ಮ ಪ್ರೇಮ ಜೀವನದ ಬಗ್ಗೆ ಉತ್ತಮ ಮತ್ತು ಸ್ಪಷ್ಟ ನಿರ್ಧಾರವನ್ನು ಸಹ ನೀವು ತೆಗೆದುಕೊಳ್ಳಬಹುದು. ಹಿರಿಯರ ಆಶೀರ್ವಾದದೊಂದಿಗೆ ನೀವು ಜೀವನದ ಪ್ರತಿ ಸುಖವನ್ನು ಪಡೆಯಬಹುದು. ನೀವು ಸಿಂಗಲ್ ಆಗಿದ್ದರೆ ಒಬ್ಬ ಪರಿಪೂರ್ಣ ಸಂಗಾತಿ ನಿಮಗಾಗಿ ಕಾಯುತ್ತಿದ್ದಾರೆ. ಸರಿಯಾದ ಸಮಯ ಬರಲಿ. ಸಂಗಾತಿಯೊಂದಿಗಿನ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಷ್ಟವನ್ನು ಸಹ ಲಾಭವಾಗಿ ಪರಿವರ್ತಿಸಬಹುದು.
ಇಂದಿನ ದಿನ ಹೊಸ ಸ್ನೇಹ ಮತ್ತು ಉತ್ತಮ ಸಂಬಂಧಗಳನ್ನು ಅನುಭವಿಸುವ ದಿನವಾಗಿದೆ. ನಿಮ್ಮ ವಿರೋಧಿಗಳು ಇಂದು ನಿಮ್ಮನ್ನು ಶ್ಲಾಘಿಸುತ್ತಾರೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನ ಸಂಗಾತಿಯನ್ನು ಮರೆಯಬೇಡಿ, ಏಕೆಂದರೆ ಅವರು ಜೀವನದ ಪ್ರತಿ ಹಾದಿಯಲ್ಲಿಯೂ ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ. ಅವರಿಗೆ ನಿಮ್ಮ ಪ್ರೀತಿಯ ಸಂಕೇತವನ್ನು ನೀಡಿ. ಇದರಿಂದ ನಿಮ್ಮ ನಡುವಿನ ನಂಬಿಕೆ ಮತ್ತು ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ವೃತ್ತಿಜೀವನದ ಬಗ್ಗೆ ಹೇಳುವುದಾದರೆ, ಈ ಸಮಯದಲ್ಲಿ ನೀವು ವಿಜೇತರಂತೆ ಇರುತ್ತೀರಿ. ಅಲ್ಲಿ ಭಯ ಅಥವಾ ಮಾನಸಿಕ ಸಮಸ್ಯೆಗಳು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮಲ್ಲಿ ಕೆಲವರು ಇಂದು ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧಿಗಳನ್ನು ಎದುರಿಸಬೇಕಾಗಬಹುದು. ಯಾವುದೇ ವಿಶೇಷ ಬೇರ್ಪಡುವಿಕೆ ನಿಮ್ಮ ನಿದ್ದೆಯನ್ನು ಕಸಿದುಕೊಳ್ಳುತ್ತದೆ. ಮುಂಬರುವ ದಿನಗಳು ನಿಮಗೆ ಶುಭವಾಗಿವೆ. ಇಂದು ನೀವು ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಬಯಸುತ್ತೀರಿ. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮಗೆ ಸಹಾಯ ಮಾಡುತ್ತಾರೆ. ಜೀವನದ ಈ ಹಂತದಲ್ಲಿ ಜನರು ನಿಮ್ಮ ಯಶಸ್ಸಿಗೆ ಕೊಡುಗೆ ನೀಡುತ್ತಾರೆ. ಹಾಗಾಗಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುವುದು ಇದು ಸೂಕ್ತ ಸಮಯ. ಜನರಿಗೆ ಅವರಿಗೆ ಬೇಕಾದದ್ದನ್ನು ನೀಡಿ. 2 ಸಿಹಿ ಮಾತುಗಳು ಸಹ ಜನರನ್ನು ಸಂತೋಷಪಡಿಸುತ್ತವೆ. ಯಾವುದೇ ಸರ್ಕಾರಿ ಹಸ್ತಕ್ಷೇಪವಿಲ್ಲದೆ ಕೆಲವು ದಿನಗಳ ರಜೆ ಕಳೆದ ನಂತರ ನೀವು ಈಗ ನಿಮ್ಮ ಕೆಲಸ ಶೈಲಿಗೆ ಮರಳಿದ್ದೀರಿ. ಆದರೆ ನಿಮ್ಮ ಗ್ರಾಹಕರು ಮತ್ತು ಸಹೋದ್ಯೋಗಿಗಳ ವರ್ತನೆ ಹಾಗೆ ಕಾಣಿಸುವುದಿಲ್ಲ. ಅವರನ್ನು ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳ ಬಗ್ಗೆ ಗೌರವ ತೋರಿಸಿ. ಅವರಿಗೆ ಕೆಲಸದಿಂದ ಹೊರತಾಗಿ ಕೆಲವು ಮಾನಸಿಕ ಶಾಂತಿಯನ್ನು ನೀಡಲು ಪ್ರಯತ್ನಿಸಿ. ಆದರೆ ನೀವು ಅವರಿಗೆ ಉಪಕಾರ ಮಾಡುತ್ತಿದ್ದೀರಿ ಎಂದು ಅವರಿಗೆ ಅನಿಸಬಾರದು. ವ್ಯಾಪಾರದಲ್ಲಿ ಕೆಲವು ಸಮಯದಿಂದ ನಡೆಯುತ್ತಿರುವ ತೊಂದರೆಯಿಂದ ಪರಿಹಾರ ದೊರೆಯುತ್ತದೆ ಮತ್ತು ನೀವು ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ಕುಟುಂಬದ ಸಹಕಾರವು ನಿಮಗೆ ಸೂಕ್ತವಾಗಿರುತ್ತದೆ. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಅತಿ ಹೆಚ್ಚು ಇರುವುದರಿಂದ ಮನೆಯಲ್ಲಿಯೂ ಆಫೀಸ್ ಕೆಲಸ ಮಾಡಬೇಕಾಗುತ್ತದೆ. ಆರೋಗ್ಯದ ಬಗ್ಗೆ ಹೇಳುವುದಾದರೆ, ನೀವು ಸಮತೋಲನ, ಲಘು ಮತ್ತು ಪ್ರಸನ್ನವಾಗಿರುತ್ತೀರಿ. ಆದರೆ ಅತಿಯಾದ ಭಾವನಾತ್ಮಕತೆ ಅಥವಾ ಸೂಕ್ಷ್ಮತೆಯಿಂದ ಆಯಾಸವಾಗಬಹುದು. ನಿಯಂತ್ರಿತ ಆಹಾರ ಮತ್ತು ಶಾಂತ ವಾತಾವರಣದಿಂದ ಪರಿಹಾರ ದೊರೆಯುತ್ತದೆ. ಇಂದು ಸಂಗೀತ, ಧ್ಯಾನ ಮತ್ತು ಸೃಜನಾತ್ಮಕ ಚಟುವಟಿಕೆಗಳು ಪ್ರಯೋಜನಕಾರಿಯಾಗುತ್ತವೆ. ನಿಮ್ಮ ಆರೋಗ್ಯದ ಬಗ್ಗೆ ಪೂರ್ಣ ಕಾಳಜಿ ವಹಿಸಿ. ಇಂದಿನ ಪರಿಹಾರ: ಇಂದು ನೀವು ಬಡವರಿಗೆ ಆಹಾರ ಪದಾರ್ಥಗಳನ್ನು ದಾನ ಮಾಡಿ ಮತ್ತು ಭಗವಾನ್ ಹನುಮಂಜಿಯನ್ನು ವಿಧಿವಿಧಾನಗಳಿಂದ ಪೂಜಿಸಿ. ಇದು ಶುಭಕರವಾಗಿರುತ್ತದೆ. ಜೀವನದಲ್ಲಿ ಯಾವಾಗಲೂ ಸಕಾರಾತ್ಮಕ ಆಲೋಚನೆಯೊಂದಿಗೆ ಮುಂದುವರೆದಿರುತ್ತೀರಿ. ನಿಮ್ಮ ದಿನ ಶುಭವಾಗಲಿ.